ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಿನಾಂಕ 24/9/2025 ನಡೆದ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಜೋಡಾ ಘಟಕ ಉದ್ಘಾಟನಾ ಹಾಗೂ ಪರಿಚಯ ಪತ್ರ ವಿತರಣಾ ಸಮಾರಂಭದಲ್ಲಿ ಶ್ರೀ ಗಣೇಶ ನಾಯ್ಕ ರಾಜ್ಯಾಧ್ಯಕ್ಷರು ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಆಗಮಿಸಿರುತ್ತಾರೆ ಹಾಗೂ ಮಾನವ ಹಕ್ಕಿನ ಹಾಗೂ ಹದಿಹರೆಯದವರ ಮೇಲೆ ನಡೆಯುವ ಶೋಷಣೆ ಹಾಗೂ ಶಾಲಾ ಕಾಲೇಜುಗಳ ಬಗ್ಗೆ, ಮನೆ ಕಟ್ಟಡಗಳ ನಿರ್ಮಾಣ ಬಗ್ಗೆ, ಪ್ರಪಂಚದಲ್ಲಿ ನಡೆಯುವ ಅನ್ಯಾಯಗಳ ಬಗ್ಗೆ ಮಾತನಾಡಿರುತ್ತಾರೆ ಹಾಗೂ ಧರ್ಮಣ್ಣ ಭಜಂತ್ರಿ ದಾಂಡೇಲಿ ತಾಲೂಕಿನ ಅಧ್ಯಕ್ಷರು ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಬಗ್ಗೆ ಎಲ್ಲರೂ ಹೇಗೆ ಒಂದು ಗುಡಿ ಕೆಲಸ ಮಾಡಿಕೊಂಡು ಹೋಗೋಣ ಅಂತ ಹೇಳಿರ್ತಾರೆ. ಯಾಕೆಂದ್ರೆ ಹ್ಯೂಮನ್ ರೈಟ್ಸ್ ಅನ್ನೋದು ಒಂದು ಬೆಂಕಿ ಕೆಂಡ ಗೊತ್ತಾಯ್ತಾ? ಬೆಂಕಿ ಅದನ್ನ ಸೇರ್ಬೇಕಾದ್ರೂ ನಾವು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು, ಅದರಿಂದ ಹೊರಗೆ ಬರಬೇಕಾದ್ರೂ ಅಷ್ಟೇ ಸ್ಟ್ರಾಂಗ್ ಆಗಿ ನಾವು ಇರಬೇಕಾಗುತ್ತೆ. ಕೇವಲ ಈ ಸಂಘಟನೆ, ಧರ್ಮಸ್ಥಳ ಸಂಘ ಅಥವಾ ಯಾವುದೋ ಒಂದು NGO, ಕಾರ್ಮಿಕರ ಸಂಘ ಈ ತರ ಅಲ್ಲ ಹ್ಯೂಮನ್ ರೈಟ್ಸ್. ಶ್ರೀ ಜುಜೆ ಬಾಬು ಡಿಸೋಜ ರಾಜು ಉಪಾಧ್ಯಕ್ಷರು ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಹಾಗೂ ಶ್ರೀ ಮಂಜುನಾಥ್ ಪಟ್ಟಗಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಹಾಗೂ ಶ್ರೀಮತಿ ಲೀಲಾವತಿ ದೇವಾಡಿಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಮತ್ತು ಶ್ರೀ ವಿಜಯ್ ಕುಮಾರ್ ಹೆಗಡೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಶ್ರೀಮತಿ ವೃಂದಾ ಹೊಂಬಾಳೆ ರಾಜ್ಯ ಮಹಿಳಾ ಸಂಘಟನಾ ಕಾರ್ಯದರ್ಶಿಗಳು, ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಶ್ರೀ ನಾಗರಾಜ ಬಾವಿಮನಿ ದಾಂಡೇಲಿ ತಾಲೂಕಿನ ಉಪಾಧ್ಯಕ್ಷ, ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಶ್ರೀಮತಿ ಗೀತಾ ಆರ್ ನಾಯಕ್ ದಾಂಡೇಲಿ ತಾಲೂಕಿನ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳು, ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಶ್ರೀಮತಿ ಸುಚಿತ್ರಾ ಎನ್ ರಾವ್ ಕಾನೂನು ಸಲಹೆಗಾರರು, ಜೋಯ್ಡಾ ದಾಂಡೇಲಿ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಎಲ್ಲರೂ ಕೂಡ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಆಯಿಷಾ ಮುಕಾಶಿ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.